ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪಲ್ಲವಿ. ಇವತ್ತಿನ ವಿಡಿಯೋದಲ್ಲಿ ನಾನು ವ್ಯಾಕ್ಸ್ ಗುಂಡಿನ ಸರಗಳನ್ನ ಅಥವಾ ವ್ಯಾಕ್ಸ್ ಸರಗಳನ್ನ ತೋರಿಸ್ತಾ ಇದ್ದೀನಿ. ತುಂಬ ಬ್ಯೂಟಿಫುಲ್ ಆಗಿರುವಂಥ, ತುಂಬ ಕಡಿಮೆ ಗ್ರಾಮ್ಸಲ್ಲಿ ಸಿಗುವಂತಹ ವ್ಯಾಕ್ಸ್ ಸರಗಳನ್ನ ತೋರಿಸ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಆಗಿದ್ರೆ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ. ನೋಡಿ, ಮೊದಲನೇದು ಈ ನೆಕ್ಲೆಸ್ಸು ಈ ಪ್ಯಾಟ್ರನಲ್ಲಿದೆ. ಇದನ್ನು ನೆಕ್ಲೆಸ್ ಅಂತಲೂ ಕೂಡ ಕರೀತಾರೆ, ಯಾಕೆಂದರೆ ಶಾರ್ಟಾಗಿ ಬರೋದ್ರಿಂದ ಇದನ್ನು ಸರ ಅನ್ನೋಕ್ಕಿಂತ ನೆಕ್ಲೆಸ್ ಅಂತ ಜಾಸ್ತಿ ಕರೆಯೋದು. ನೋಡಿ, ಎರಡು ಸ್ಟೆಪ್ಪಲ್ಲಿ ಕೊಟ್ಟಿದ್ದಾರೆ. ನೀವು ನೆಕ್ಲೆಸ್ ಆಗಾದ್ರೂ ಯೂಸ್ ಮಾಡ್ಕೊಬೋದು, ಇಲ್ಲಾಂದರೆ ಸ್ವಲ್ಪ ಲೆಂತಿ ಮಾಡಿಸ್ಕೊಂಡ್ರೆ ಲೆಂತಿಯಾಗಿ ಲಾಂಗ್ ಸರ ಥರನಾದ್ರೂ ಯೂಸ್ ಮಾಡ್ಕೊಬೋದು. 6 ಗ್ರಾಮ್ಸಲ್ಲೆಲ್ಲ ನೀವು ಈ ಥರ ಪ್ಯಾಟ್ರನಲ್ಲಿ ಮಾಡಿಸ್ಕೊಬೋದು. ನೀವು ಗುಂಡುಗಳನ್ನ ಯಾವ ಥರ ಡಿಸೈನಲ್ಲಿ ಆಯ್ಕೆ ಮಾಡ್ಕೊತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಗ್ರಾಮ್ಸ್ ಬರುತ್ತೆ ಅಂತ ಹೇಳಿಬಿಟ್ಟು. ನೋಡಿ, ಈ ನೆಕ್ಲೆಸ್ ಬಂದುಬಿಟ್ಟು ನಿಮಗೆ 8.5 ಗ್ರಾಮ್ಸಲ್ಲೆಲ್ಲ ಸಿಗುತ್ತೆ ನಿಮಗೆ. ನೋಡಿ, ಇದರಲ್ಲಿ ಗುಂಡುಗಳ ಕಾಂಬಿನೇಷನ್ ಇದೆ. 2 ರೀತಿಯಲ್ಲಿ ಗುಂಡುಗಳನ್ನ ಕಾಂಬಿನೇಷನ್ ಮಾಡಿದ್ದಾರೆ. ಮತ್ತು ಮಧ್ಯದಲ್ಲಿ ನಿಮಗೆ ಸ್ಮಾಲ್ ಬೀಡ್ಸ್ಗಳನ್ನ ಕಾಂಬಿನೇಷನ್ ಮಾಡಿ ಹಾಕಿದ್ದಾರೆ. ಮತ್ತು ಸೇಮ್ ಪೆಂಡೆಂಟ್ ಮಾತ್ರ ಲಕ್ಷ್ಮಿ ಡಿಸೈನಲ್ಲಿರುತ್ತೆ, ಹ್ಯಾಂಡ್ ಟಿಕ್ಕಲ್ಲಿರುತ್ತೆ. ಅದರಲ್ಲಿ ಜುಮ್ಕಿಗಳು ತುಂಬಾ ಬ್ಯೂಟಿಫುಲ್ ಆಗಿದೆ ವೇರ್ ಮಾಡಿದ್ರೂ ಕೂಡ. ಮತ್ತು ಆ್ಯಂಟಿಕ್ ನಮಗೆ ಯೂಸ್ ಮಾಡ್ದಂಗೂ ಇರುತ್ತೆ, ಆ್ಯಂಟಿಕ್ ನೆಕ್ಲೆಸ್ಗಳ ಥರ. ಮತ್ತು ವ್ಯಾಕ್ಸ್ ಗುಂಡುಗಳಾಗಿರೋದ್ರಿಂದ ನಮಗೆ ಜಾಸ್ತಿ ಗ್ರಾಮ್ಸ್ ಇದೆಯೇನೋ ಅನ್ನೋ ರೀತಿಯಲ್ಲಿ ಫೀಲ್ ಆಗುತ್ತೆ. ನೋಡಿ, ಈ ಥರ ಪ್ಯಾಟ್ರನಲ್ಲಿ ನಿಮಗೆ ವ್ಯಾಕ್ಸ್ ಗುಂಡುಗಳ ಸರಗಳು ಸಿಗುತ್ತೆ. ನೀವು ನೋಡ್ಬೋದು, ಗುಂಡುಗಳನ್ನ ಡಿಸೈನನ್ನು ಮುಂದಿನ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ. ಡಿಫ್ರೆಂಟ್ ಟೈಪ್ ಆಗಿರೋವಂಥ ಗುಂಡುಗಳು, ವ್ಯಾಕ್ಸ್ ಗುಂಡುಗಳಾಗಿರ್ಬೋದು, ನಾರ್ಮಲ್ ಗೋಲ್ಡ್ ಗುಂಡುಗಳಾಗಿರ್ಬೋದು. ಗೋಲ್ಡ್ ಗುಂಡುಗಳೇ, ವ್ಯಾಕ್ಸ್ ಗುಂಡುಗಳಾದರೆ ಟೊಳ್ಳಾಗಿರುತ್ತೆ, ಗ್ರಾಮ್ಸಿಗೆ ಜಾಸ್ತಿ ಬರುತ್ತೆ. ಮಾಮೂಲಿ ನಾರ್ಮಲ್ ಗೋಲ್ಡ್, ಪ್ಯೂರ್ ಗೋಲ್ಡ್ ಆಗಿತ್ತಂದರೆ ಅದು ನಿಮಗೆ ಕಡಿಮೆ ಬರುತ್ತೆ. ಆ ರೀತಿಯಲ್ಲಿ ನಿಮಗೆ ಸಿಗುತ್ತೆ. ಆ ಗುಂಡುಗಳ ಡಿಸೈನು ಕೂಡ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ, ಇವಾಗ ವ್ಯಾಕ್ಸ್ ಸರಗಳು ಯಾವ ರೀತಿಯಲ್ಲಿ ಡಿಸೈನ್ ಆಗಿದೆ ಅಂತ ಹೇಳ್ಬಿಟ್ಟು ತುಂಬಾ ಯೂನಿಕ್ ಆಗಿದೆ. ಮತ್ತು ಕಡಿಮೆ ಗ್ರಾಮ್ಸಲ್ಲೆಲ್ಲ ನಿಮಗೆ ಸಿಗುತ್ತೆ. ನಿಮಗೆ ಲೆಂತಿಯಾಗಿ 3 ಎಳೆ 4 ಎಳೆ ಸರನೇ ನಿಮಗೆ 20 ಗ್ರಾಮ್ಸ್ ಒಳಗಡೆ ಸಿಕ್ಬಿಡುತ್ತೆ. ನಿಮಗೆ 15 ಗ್ರಾಮ್ಸು 20 ಗ್ರಾಮ್ಸ್ ಒಳಗಡೆ ನಿಮಗೆ ಸಿಕ್ಬಿಡುತ್ತೆ. ನೋಡಿ, ಎಷ್ಟು ಚೆನ್ನಾಗಿದೆ. ಇವಾಗೆಲ್ಲ ಗುಂಡಿನ ಸರಗಳನ್ನ ಮಾಡಿಸ್ಕೊಳ್ಳೋದು ಜಾಸ್ತಿ ಆಗ್ತಾಯಿದೆ. ಅಂದರೆ ಸ್ವಲ್ಪ ಏಜ್ಡ್ ಪರ್ಸನ್ ಇರ್ತಾರಲ್ವಾ, ಅವರು ಗುಂಡಿನ ಸರಗಳನ್ನ ಮಾಡಿಸ್ಕೊತಾರೆ. ಯಾಕೆಂದರೆ ಸ್ಯಾರಿ ಮೇಲೆ ವೇರ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು. ನೋಡಿ, ಈ ಗುಂಡಿನ ಸರ ಬಂದು 7.5 ಗ್ರಾಮ್ಸಲ್ಲಿದೆ, 7 ಗ್ರಾಮ್ಸ್ 200 ಮಿಲಿಯಲ್ಲಿದೆ. ನೋಡಿ, ಈ ಥರ ವ್ಯಾಕ್ಸ್ ಸರನ ನೀವು 15ರಿಂದ 20 ಗ್ರಾಮ್ಸ್ ಒಳಗಡೆ ಆರಾಮಾಗಿ ಮಾಡಿಸ್ಕೊಬೋದು. ನೋಡಿ, ಇದು 10 ಗ್ರಾಮ್ಸಲ್ಲಿದೆ. ತುಂಬಾ ಬ್ಯೂಟಿಫುಲ್ ಆಗಿದೆ. ಇವಾಗೆಲ್ಲ ಫಾಸ್ಟ್ ಮೂವಿಂಗಲ್ಲಿರುವಂಥದ್ದೇ ಈ ನೆಕ್ಲೆಸ್ಸು. ತುಂಬಾ ಬ್ಯೂಟಿಫುಲ್ಲಾಗಿ ಅನಿಸುತ್ತೆ ವೇರ್ ಮಾಡಿದ್ರು ಅಂತೂ ಕೂಡ. ನೋಡಿ, ಇದನ್ನು ಅಷ್ಟೇ ಕಲರ್ ಕಾಂಬಿನೇಷನ್ ಚೇಂಜ್ ಆಗಿದೆ ಅಷ್ಟೇ. ಬ್ಲ್ಯಾಕ್ ಥ್ರೆಡಲ್ಲಿ ಯೂಸ್ ಮಾಡಿದ್ದಾರೆ, ರೆಡ್ ಥ್ರೆಡನ್ನು ಯೂಸ್ ಮಾಡಿದ್ದಾರೆ. ನಿಮ್ಗೆ ಯಾವ ಥರ ಥ್ರೆಡನ್ನು ಬೇಕೋ ಆ ಥರ ಥ್ರೆಡನ್ನು ಹಾಕಿಸ್ಕೊಬೋದು ನೀವು. ನೋಡಿ, ಇದು ಬ್ರೌನ್ ಕಲರ್ ಆಗಿರ್ಬೋದು, ಮೆರೂನ್ ಕಲರ್ ಆಗಿರ್ಬೋದು, ರೆಡ್ ಕಲರ್, ಯಾವ ಕಲರ್ ಥ್ರೆಡನ್ನಾದ್ರು ಯೂಸ್ ಮಾಡಿ ನೀವು ಗುಂಡುಗಳನ್ನೂ ಕೂಡ ಯಾವ ಡಿಸೈನಲ್ಲಾದರೂ ನೀವು ಚೇಂಜ್ ಮಾಡಿಕೊಂಡು ಮಾಡಿಸ್ಕೊಬೋದು. ನೋಡಿ, ಏನಿಲ್ಲ ಅಂತ ಅಂದರೂ ಕೂಡ ನಿಮಗೆ ಕಡಿಮೆ ಗ್ರಾಮ್ಸಲ್ಲಿ 6 ಗ್ರಾಮ್ಸು 5.5 ಗ್ರಾಮ್ಸು ಮತ್ತು 4.25 ಗ್ರಾಮ್ಸಲ್ಲೂ ಕೂಡ ಸಿಗುತ್ತೆ. 1 ಗ್ರಾಮ್ಸಲ್ಲೂ ಕೂಡ ನಿಮಗೆ ವ್ಯಾಕ್ಸ್ ಗುಂಡುಗಳು ಸಿಕ್ಕಿ ನೀವು 1 ಗ್ರಾಮ್ಸಲ್ಲೂ ಕೂಡ ನೀವು ಮಾಡಿಸ್ಕೊಬೋದು. ತುಂಬಾ ಬ್ಯೂಟಿಫುಲ್ ಆಗಿರುವಂಥದ್ದಿದೆ. ಅದನ್ನು ಕೂಡ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸಿದ್ದೀನಿ, ಅದನ್ನು ಕೂಡ ಚೆಕ್ ಮಾಡ್ಕೊಬೋದು. ನೋಡಿ, ಎಷ್ಟು ಯೂನಿಕ್ ಆಗಿದೆಯಲ್ಲ ವ್ಯಾಕ್ಸ್ ಗುಂಡುಗಳು. ಬಟ್ ಇದು ವ್ಯಾಕ್ಸ್ ಗುಂಡುಗಳು ಅನ್ನೋ ರೀತಿಯಲ್ಲೇ ಕಾಣಿಸಲ್ಲ, ನಮಗೆ ಗೋಲ್ಡಲ್ಲೇ ಇರೋದ್ರಿಂದ ಪೂರ್ತಿ ತುಂಬ ಜಾಸ್ತಿ ಗ್ರಾಮ್ಸ್ ಏನು ಅನ್ನೋ ರೀತಿಯಲ್ಲಿ ಫೀಲ್ ಆಗುತ್ತೆ ನಿಮಗೆ. ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ ಗುಂಡುಗಳು. ನಾವು ಯಾವ ರೀತಿ ಗುಂಡುಗಳು ತೊಗೊತೀವಿ ಅದ್ರ ಮೇಲೆ. ನೋಡಿ, ಇದರಲ್ಲಿ ತುಂಬ ಒಂದು 3-4 ಗುಂಡುಗಳನ್ನ ಮಿಕ್ಸ್ ಮಾಡಿದ್ದಾರೆ. ನೋಡಿ, ಇದು 4.25 ಗ್ರಾಮ್ಸಲ್ಲಿ ಸಿಗುತ್ತೆ ನಿಮಗೆ. ಈ ಥರ ತುಂಬ ಚೆನ್ನಾಗಿರುತ್ತೆ. ನೆಕ್ಲೆಸ್ಗೆ ವೇರ್ ಮಾಡಿದಾಗ್ಲೂ ಕೂಡ ಈ ನೆಕ್ಲೆಸ್ಸು ಪೆಂಡೆಂಟ್ಗಳು ಡಿಪೆಂಡ್ ಮೇಲೆ ನೀವು ತೊಗೊಬೋದು. ಯಾವ ಥರ ಪೆಂಡೆಂಟನ್ನು ನೀವು ಚೂಸ್ ಮಾಡ್ತೀರಾ ಅಂತ ಹೇಳಿಬಿಟ್ಟು. ಲಕ್ಷ್ಮಿ ಡಿಸೈನಲ್ಲೇ ಕೂಡ ಬೇರೆ ಪ್ಯಾಟ್ರನಲ್ಲಿ ನಿಮಗೆ ಪೆಂಡೆಂಟ್ಗಳು ಸಿಗುತ್ತೆ. ನಿಮ್ಗೆ ಯಾವ ರೀತಿ ಗುಂಡುಗಳು ಬೇಕು, ವ್ಯಾಕ್ಸ್ ಗುಂಡುಗಳು, ಆ ರೀತಿಯಲ್ಲಿ ನೀವು ಚಾಯ್ಸ್ ಮಾಡಿ ನೀವು ವರ್ಕನ್ನು ಮಾಡಿಸ್ಕೊಬೋದು. ನೋಡಿ, ಎಷ್ಟು ಯೂನಿಕ್ ಆಗಿದೆ. ಇದು ಪೂರ್ತಿ ಗೋಲ್ಡ್, ಅಂದರೆ ಗೋಲ್ಡ್ ವ್ಯಾಕ್ಸ್ ಗುಂಡುಗಳು. ಅಂದರೆ ದಪ್ಪ ಗುಂಡುಗಳಿಗೆ ಜಾಸ್ತಿ ರೇಟ್ ಸಿಗುತ್ತೆ, ಅಂದರೆ ಗ್ರಾಮ್ಸಿಗೆ ಕಡಿಮೆ ಗುಂಡುಗಳು ಸಿಗ್ತವೆ. ಸಣ್ಣ ಗುಂಡುಗಳಿರ್ತಾವಲ್ಲ ಅವಕ್ಕೆ ಗ್ರಾಮ್ಸಿಗೆ ಜಾಸ್ತಿ ಗುಂಡುಗಳು ಸಿಗ್ತವೆ. ಆ ರೀತಿಯಲ್ಲಿ ಇರುತ್ತೆ. ನೋಡಿ, ಎಷ್ಟು ಯೂನಿಕಾಗಿ ಕಾಣ್ತಾ ಇದೆ ಅಲ್ವಾ ಸರಗಳೆಲ್ಲ. ಹಾಗೆ ನೋಡ್ತಾ ಇರಿ, ತುಂಬ ಬ್ಯೂಟಿಫುಲ್ ಆಗಿರೋವಂಥ ಕಲೆಕ್ಷನ್ಸ್ಗಳೆಲ್ಲ ಇದೆ.
ವ್ಯಾಕ್ಸ್ ಸರ ಎಷ್ಟು ಚೆನ್ನಾಗಿದೆ. ಮತ್ತು ರೆಡ್ ಬೀಡ್ಸ್ಗಳನ್ನ ಸಣ್ಣ ಸಣ್ಣ ಮಣಿಗಳನ್ನ ಇಟ್ಟು ವರ್ಕನ್ನು ಮಾಡಿದ್ದಾರೆ. ತುಂಬಾ ಬ್ಯೂಟಿಫುಲ್ ಆಗಿರುವಂಥ ವ್ಯಾಕ್ಸ್ ಸರ ತುಂಬ ಚೆನ್ನಾಗಿದೆ. ವೇರ್ ಮಾಡಿದ್ರು ಕೂಡ ತುಂಬಾ ಸ್ಟೈಲಿಶ್ ಆಗಿ ಕಾಣಿಸುತ್ತೆ. ಸ್ಯಾರಿ ಮೇಲೆ ವೇರ್ ಮಾಡಿದಾಗ ತುಂಬ ಯೂನಿಕಾಗಿ ಕಾಣಿಸುತ್ತೆ. ಇದು 4.5 ಗ್ರಾಮ್ಸಲ್ಲಿ ನಿಮಗೆ ಸಿಗುತ್ತೆ. ನಿಮಗೆ ಯಾವ ಥರ ಥ್ರೆಡನ್ನು ಬೇಕು ಆ ಥರ ಯೂಸ್ ಮಾಡಿಕೊಂಡು ಮತ್ತು ಬೀಡ್ಸನ್ನು ಕೂಡ ಚೇಂಜ್ ಮಾಡಿಕೊಂಡು ನೀವು ಹಾಕಿಸ್ಕೊಬೋದು. ನೋಡಿ, ಇದರಲ್ಲಿ ಗ್ರೀನ್ ಬೀಡ್ಸು ವಿತ್ ಗೋಲ್ಡ್ ಬೀಡ್ಸನ್ನು ಹಾಕಿ ವರ್ಕನ್ನು ಮಾಡಿರೋದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. 3 ಲೇಯರಲ್ಲಿರುವಂಥದ್ದು ತುಂಬ ಹೆವಿ ಆಗಿದೆ ಅನ್ನೋ ರೀತಿಯಲ್ಲಿ ಕಾಣಿಸುತ್ತೆ. ತುಂಬಾ ಗ್ರ್ಯಾಂಡ್ ಲುಕ್ಕನ್ನು ಕೊಡ್ತಿದೆ. ವೇರ್ ಮಾಡಿದಾಗೂ ಕೂಡ ತುಂಬಾ ಚೆನ್ನಾಗಿದೆ. ಇವೆಲ್ಲ 15 ಗ್ರಾಮ್ಸು 20 ಗ್ರಾಮ್ಸ್ ಒಳಗಡೆ ನೀವು ಆರಾಮಾಗಿ ಈ ಥರ ಮಾಡಿಸ್ಕೊಬೋದು. ನೋಡಿ, ಇದನ್ನು ಅಷ್ಟೇ ಕಲರ್ ಕಾಂಬಿನೇಷನ್ ನೋಡಿ, ಗೋಲ್ಡಲ್ಲಾಗಿರ್ಬೋದು ಅಥವಾ ಪಿಂಕಲ್ಲಾಗಿರ್ಬೋದು ಕಾಂಬಿನೇಷನ್ನು. ನೀವು ಯಾವ ಕಾಂಬಿನೇಷನಲ್ಲಾದರೂ ಕೂಡ ಮಾಡಿಸ್ಕೋಬೋದು ವರ್ಕನ್ನು. ಅವ್ರು ಹೇಳಿದ್ರೆ ನಿಮಗೆ ಮಾಡಿಕೊಡ್ತಾರೆ ಇದೇ ರೀತಿಯಲ್ಲಿ ಅಂತ ಹೇಳಿಬಿಟ್ಟು. ನೋಡಿ, ಸರದಲ್ಲಿ ಮಧ್ಯದಲ್ಲಿ ಲಕ್ಷ್ಮಿ ಪೆಂಡೆಂಟ್ ಇಟ್ಟು ವರ್ಕ್ ಮಾಡಿದ್ದಾರೆ. ಇದು ಕೇವಲ 10 ಗ್ರಾಮ್ಸಲ್ಲಿ ನಿಮಗೆ ಸಿಗ್ತಾ ಇದೆ. ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಈ ಲಾಂಗ್ ಹಾರ, ವ್ಯಾಕ್ಸ್ ಹಾರ ನಿಮಗೆ 10 ಗ್ರಾಮ್ಸಲ್ಲಿ ಸಿಗುತ್ತೆ. ನೋಡಿ, ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ಲಾಗಿ 4 ಗ್ರಾಮ್ಸಿಂದ ಸಿಗುವಂಥ ವ್ಯಾಕ್ಸ್ ಹಾರ ಆಗಿರ್ಬೋದು, 10-15 20 ಗ್ರಾಮ್ಸಲ್ಲಿ ಸಿಗುವಂಥ ವ್ಯಾಕ್ಸ್ ಹಾರ ಆಗಿರ್ಬೋದು, ಈ ರೇಂಜಲ್ಲಿ ಇರುವಂಥ ವ್ಯಾಕ್ಸ್ ಹಾರಗಳನ್ನು ತೋರಿಸಿದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.